ಹಾಯ್ ಹಲೋ ನಮಸ್ಕಾರ. UK ಬಾಯ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ಏನು ನೋಡೋದಾದರೆ ವ್ಯವಹಾರ ಅಧ್ಯಯನ ಸೆಕೆಂಡ್ PUC ವ್ಯವಹಾರ ಅಧ್ಯಯನ ವೆರಿ ಇಂಪಾರ್ಟೆಂಟ್ ಆದ ಆಲ್ ಚಾಪ್ಟರ್ ಅಧ್ಯಾಯಗಳಲ್ಲಿ 1 ಅಂಕ 2 ಅಂಕ ಹಾಗೂ 8 ಅಂಕದ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳಿವೆ. ಈಗ ಪರಿವಿಡಿ ನೋಡೋಣ. ಹೋದ ವಿಡಿಯೋದಲ್ಲಿ 7 ಅಧ್ಯಾಯದ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಈಗ ಮುಂದಿನ ಅಧ್ಯಾಯಗಳನ್ನು ನೋಡೋಣ. ಮುಂದಿನ ಅಧ್ಯಾಯಗಳು 8 ನಿಯಂತ್ರಿಸುವಿಕೆ, 9 ಹಣಕಾಸಿನ ನಿರ್ವಹಣೆ, 10 ಹಣಕಾಸಿನ ಮಾರುಕಟ್ಟೆ, 11 ಮಾರಾಟನ ಪ್ರಕ್ರಿಯೆ, 12 ಗ್ರಾಹಕರ ಸಂರಕ್ಷಣೆ, 13 ಉದ್ಯಮಶೀಲತೆಯ ಅಭಿವೃದ್ಧಿ. ಈ ಎಲ್ಲ ಅಧ್ಯಾಯಗಳ ಕ್ವಶನ್ ಆನ್ಸರ್ಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ಗಳಿವೆ. ಹಾಗೆ ಇದು ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್ ಅಂತ ಪಾಸಿಂಗ್ ಪ್ಯಾಕೇಜ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಸಹ ಆಗಿದೆ. ಈಗ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಆಗಲೇ ಹೇಳಿದಂತೆ 8 ಅಧ್ಯಾಯ ಹಿಡಿದು ನೋಡೋಣ ಅಂತ ಹೇಳಿದೆ. ಹೋದ ವಿಡಿಯೋದಲ್ಲಿ ನಾವು 7ನೇ ಅಧ್ಯಾಯ ತನಕ ನೋಡಿದ್ದೀವಿ. ಈಗ 8ನೇ ಅಧ್ಯಾಯದಿಂದ ನೋಡೋಣ. 8ನೇ ಅಧ್ಯಾಯ ವೆರಿ ಇಂಪಾರ್ಟೆಂಟ್ ಅಂತ ಅಧ್ಯಾಯವಾಗಿದೆ. ಈ ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆ ಉತ್ತರಗಳು ಸಹ ಬರುತ್ತೆ. 1 ಅಂಕ 2 ಅಂಕ ಹಾಗೆ 4 ಅಂಕ 8 ಅಂಕದ ಪ್ರಶ್ನೆ ಉತ್ತರಗಳು ಸಹ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಮೊದಲನೇದು ನಿಯಂತ್ರಿಸುವಿಕೆ ಎಂದರೇನು? ನಿಯಂತ್ರಿಸುವಿಕೆ ಎಂದರೆ ಸಂಘಟನೆ ಮತ್ತು ಕಾರ್ಯಚಟುವಟಿಕೆಯ ಬಳಿಗೆ ಯೋಜಿಸುವ ಅನುಗುಣವಾಗಿ ನಡೆಸಲಾಗುವುದೇ ಎಂಬುದು ಖಚಿತಪಡಿಸುವುದಾಗಿದೆ. ಹಾಗೆ ಈಗ ನೋಡಬಹುದು ನೀವು 2 ಅಂಕದ ಪ್ರಶ್ನೆ ಉತ್ತರಗಳು ನೋಡಿ. ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಉತ್ತರಗಳು ಸಹ ಇವೆ. ಇಲ್ಲಿ ಪ್ರಶ್ನೆ ಮತ್ತು ಉತ್ತರಗಳು ಸಹ ಇವೆ. ಸರಿಯಾಗಿ ನೋಡ್ಕೊಳ್ಳಿ, ಹಾಗೆ ಓದಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಕೊನೆ ತನಕ ನೋಡಿ, ಇದು ಯೂಸ್ಫುಲ್ ಆಗುವಂಥ ವಿಡಿಯೋ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳಿವೆ. ಈಗ 9ನೇ ಅಧ್ಯಾಯ ಹಣಕಾಸಿನ ನಿರ್ವಹಣೆ. ವ್ಯವಹಾರ ಹಣಕಾಸು ಎಂದರೇನು? ವ್ಯವಹಾರ ಹಣಕಾಸು ಎಂದರೆ ವ್ಯವಹಾರದ ಚಟುವಟಿಕೆ ನಡೆಸುವುದೇ ವ್ಯವಹಾರದ ಹಣಕಾಸು ಅಂತ ಹೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ನಿಮಗೆ ಇಲ್ಲಿ ಕೊಟ್ಟಿದ್ದೇವೆ ಉತ್ತರ ಮತ್ತು ಪ್ರಶ್ನೆಗಳು ಸಹ ಇದೆ. ಹಾಗೆ 5 ಅಂಕದ ಪ್ರಶ್ನೆಗಳು ಸಹ ಇವೆ. ಪಾಯಿಂಟ್ ಆಗಿವೆ ಅವು. ನೀವು ಪಾಯಿಂಟ್ ಹೊಡ್ಕೊಂಡ್ರೆ ಅಲ್ಲಿ ಎಕ್ಸ್ಪ್ಲೇನ್ ಬರೆದರೆ ಸಾಕು. ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಮತ್ತು ಉತ್ತರಗಳು ಸಹ ಇವೆ. ಅಂಕಗಳನ್ನು ಪಡಿತೀರಾ. ಇಲ್ಲಿ ನೀವು ನೋಡ್ಬೋದು 2 ಅಂಕದ ಪ್ರಶ್ನೆಗಳು. ಹಣಕಾಸಿನ ನಿರ್ವಹಣೆ ಎಂದರೇನು? ಹಣಕಾಸಿನ ಒದಗಿಸುವ ನಿರ್ಣಯ ಎಂದರೇನು? ಉದಾಹರಣೆ ಕೊಡಿ. ಹಾಗೆ 10ನೇ ಅಧ್ಯಾಯ ಹಣಕಾಸಿನ ಮಾರುಕಟ್ಟೆ ಬಗ್ಗೆ ನೋಡೋಣ. 1 ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ವಿಸ್ತರಿಸಿ ಬರೆಯಬೇಕಾಗುತ್ತೆ. ಇಲ್ಲಿ 5 ವಿಸ್ತರಣಗಳಿವೆ. ಅಂದರೆ IPOನ ವಿಸ್ತರಿಸಿ ಅಂತ ಕೊಟ್ಟಿರ್ತಾರೆ, BSE ವಿಸ್ತರಿಸಿ ಅಂತ ಕೊಟ್ಟಿರ್ತಾರೆ. ಈ ರೀತಿ ವಿಸ್ತರಣೆಗಳ ಬರೆಯಬೇಕಾಗುತ್ತೆ. ವಿಸ್ತರಣೆಗಳಿವೆ, ಸರಿಯಾಗಿ ನೋಡ್ಕೊಳ್ಳಿ. ಹಣಕಾಸು ಮಾರುಕಟ್ಟೆ ಎಂದರೇನು? ಷೇರು ವಿನಿಮಯ ಎಂದರೇನು? ಇಲ್ಲಿ ಉತ್ತರಗಳಿವೆ, ಸರಿಯಾಗಿ ಓದಿ. ಹಾಗೆ ಒಂದು ಕಡೆ ನೀವು ಬರೀಕೊಳ್ಳಿ ಯಾವ್ಯಾವ ಇಂಪಾರ್ಟೆಂಟ್ ಅನ್ನಿಸ್ತದೆ ನಿಮಗೆ. ಹೊಸ ಪ್ರಶ್ನೆಗಳು ಸಹ ಕೊಟ್ಟಿರ್ತಾರೆ, ಸರಿಯಾಗಿ ನೋಡ್ಕೊಳ್ಳಿ ನೀವು. ನೀವು ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಹೊಸ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ನೀವು ಸರಿಯಾಗಿ ಓದಿ ಬರೀಬೇಕಾಗುತ್ತೆ. ಅದೇ ಕಾರಣಕ್ಕಾಗಿ ಈ ವಿಡಿಯೋ ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಉತ್ತರಗಳು ಸಹ ಇವೆ, ಸರಿಯಾಗಿ ನೋಡಿ. ಆಗ ಭಾಗ ಸಿ ಒಳಗೆ 4 ಅಂಕದ ಪ್ರಶ್ನೆಗಳು ಇಲ್ಲಿವೆ, ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಹಣಕಾಸು ಮಾರುಕಟ್ಟೆ ಕಾರ್ಯಗಳೆಂದರೇನು? ಕಾರ್ಯಗಳು ಮಾರುಕಟ್ಟೆ ಬಗ್ಗೆ ಬರೆಯಬೇಕಾಗುತ್ತೆ. ಗಣಕಯಂತ್ರದ ಪರದೆ ಆಧಾರಿತ ಭದ್ರತಾ ಕಾರ್ಯಾಚರಣೆ ಹಂತಗಳನ್ನು ಬರೆಯಿ ಅಂತ ಹೇಳಿದ್ದಾರೆ. ಭಾಗ ಡಿ 8 ಅಂಕದ ಪ್ರಶ್ನೆ ಉತ್ತರಗಳು. ಹಣದ ಮಾರುಕಟ್ಟೆಯ 4 ಸಾಧನಗಳ ಬಗ್ಗೆ ಬರೀಬೇಕಾಗುತ್ತೆ. 4 ಸಾಧನಗಳಿವೆ, ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಅಂತ ಎಕ್ಸ್ಪ್ಲೇನ್ ಇಲ್ಲಿ ಇವೆ, ಸರಿಯಾಗಿ ನೋಡ್ಕೊಳ್ಳಿ. ಪ್ರಶ್ನೆ ಉತ್ತರಗಳು ವೆರಿ ಇಂಪಾರ್ಟೆಂಟ್ ಆಗಿವೆ. ಈ ಪಾಸಿಂಗ್ ಪ್ಯಾಕೇಜ್ನ ಓದ್ಕೊಂಡ್ರೆ ಸಾಕು, ನೀವು ಆರಾಮಾಗಿ ATF ಓದ್ಕೋಬೋದು. ಹಾಗೆ ಮುಂದಿನ ಅಧ್ಯಾಯ 11 ಅಧ್ಯಾಯ ಮಾರಾಟದ ಪ್ರಕ್ರಿಯೆ. ಇಲ್ಲಿ ಮಾರಾಟದ ಪ್ರಕ್ರಿಯೆ ಪರಿಕಲ್ಪನೆ ಯಾರು ತಂದರಂತೆ? ಪರಿಕಲ್ಪನೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಉತ್ಪಾದನೆ ಪರಿಕಲ್ಪನೆ. ಆಗ ಭಾಗ ಬಿ ಒಳಗೆ ನೋಡಬಹುದು 2 ಅಂಕದ ಪ್ರಶ್ನೆ ಉತ್ತರಗಳಿವೆ. ಇಲ್ಲಿ
ಇಲ್ಲಿ 1 ಅಂಕದ ಪ್ರಶ್ನೆಗಳು ಇಲ್ಲಿಂದ ಮೇಲೆ ಇವೆ, ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿಯೂ ಸಹ ಇವೆ. ಹಿರಿಯರಿ ಹಾಗೆ ಭಾಗ ಬಿ ಒಳಗೆ ನೋಡ್ಬೋದು ನೀವು ಮಾರಾಟ ಪ್ರಕ್ರಿಯೆ ಅಂದರೇನು, ಹೊಸ ಪ್ರಶ್ನೆಗಳು ಸಹ ಕೊಟ್ಟಿರ್ತಾರೆ, ಸರಿಯಾಗಿ ನೋಡ್ಕೊಳ್ಳಿ. ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ವಿದ್ಯಾರ್ಥಿಗಳಿಗೆ ಅನ್ವಯಿಸುವಂತೆ ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆ ಉತ್ತರಗಳು ಸಹ ಇವೆ. ಇಲ್ಲಿ 8 ಅಂಕದ ಪ್ರಶ್ನೆಗಳು ಸಹ ಇವೆ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳು ಇರುತ್ತೆ ನಮ್ಮ ಚಾನಲಲ್ಲಿ, ಯೂಟ್ಯೂಬ್ ಚಾನಲ್ಗೆ. ಹಾಗೆ ಮುಂದಿನ ಪ್ರಶ್ನೆ ಯಾದಂತ ನೋಡೋಣ. 12ನೇ ಪ್ರಶ್ನೆ, ಗ್ರಾಹಕರ ಸಂರಕ್ಷಣೆ. ನೀವು ನೋಡ್ಬೋದು ಯಾವ ಥರ ವಿಡಿಯೋ ಇದೆ ಅಂತ. ಪ್ರಶ್ನೆ ಉತ್ತರಗಳಿವೆ, ಹಾಗೆ ಪಾಸಿಂಗ್ ಪ್ಯಾಕೇಜ್, ಪ್ರಾಯೋಗಿಕ ಪ್ರಶ್ನೆ ಉತ್ತರಗಳು ಸಹ ಇರುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. 13 ಉದ್ಯಮಶೀಲತೆ ಅಭಿವೃದ್ಧಿ ಅಂದ್ರೇನು. ಹಾಗೆ ಇಲ್ಲಿ ವಿಸ್ತರಿಸಿ ಬರೆಯುವ ಅಂತ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್ ಅಂತ ವಿಸ್ತರಣೆ ಬರೀಬೇಕಾಗುತ್ತೆ. ಹಾಗೆ ಪತ್ರ ಸಹ ಇದೆ, ಸರಿಯಾಗಿ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಹಾಗೂ ಉತ್ತರಗಳಿವೆ, ಸರಿಯಾಗಿ ನೋಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ ಹೇಳಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.